ಬಟ್ ನೀವು ಹೇಳೋದು ನೋಡಿದ್ರೆ ಯು ಆರ್ ವೆರಿ ಕ್ಲೋಸ್ ವಿತ್ ಯುವರ್ ಕಿಡ್ಸ್. ಐ ಆಮ್ ವೆರಿ ಕ್ಲೋಸ್. ನಮ್ದೇ ಲೈಕ್ ಬ್ರದರ್ಸ್ ತರ ನಾವೆಲ್ಲ. ಇಲ್ಲ ನೋಡಿದ್ರಲ್ಲ ಇಲ್ಲಿ ಈಗ. ಹೌದು ಹೌದು ಅಲ್ಲೇ ಮಿಸ್ ಆಗತ್ತೆ ಕಾಣೋದು. ಬಟ್ ನಿಮ್ದು ಹಿಂಗ ಇತ್ತ ಬಿಕಾಸ್ ಸ್ಟ್ರಿಕ್ಟ್ನೆಸ್ ಜಾಸ್ತಿ. ಇಲ್ಲ, ನಮ್ಮ ಅಜ್ಜ ಮತ್ ನಮ್ಮ ಫಾದರು ಹಂಗ ಇದ್ರು, ನಾನು ನಮ್ಮ ಅಪ್ಪನೂ ಹಂಗ ಇದ್ವಿ. ಅಂಡ್ ಈಗ ನಾನು ಮಕ್ಕಳ ಜೊತೆ, ಯಾಕಂದ್ರೆ ಡ್ಯಾಡಿಗೆ 80 years ಆಗಿದೆ, ಅವ್ರಿಗೆ ಸ್ವಲ್ಪ ಈಗ. ಬಟ್ ಅದರ್ವೈಸ್ ಲಾಸ್ಟ್ 3 years ಬ್ಯಾಕ್ ಆಲ್ಸೋ ಹಿ ವಾಸ್ ವೆರಿ ಗುಡ್. ಅಂಡ್ ಫ್ಯಾಕ್ಟ್ರಿ ದಿವಸ 1-2 ತಾಸು ಬಂದು ಏನು ಮಾಡ್ತಿರ್ಲಿಲ್ಲ, ಕೂತ್ ಹೋಗ್ತಿದ್ರಿ ಸುಮ್ಮನೆ. ಸೊ ನಿಮ್ ತಂದೆ ಸ್ಟಾರ್ಟ್ ಮಾಡಿದ್ದು 86 ನಮ್ಮ ಡ್ಯಾಡಿ ಸ್ಟಾರ್ಟ್ ಮಾಡಿದ್ದು ಪ್ಯಾಕೇಜಿಂಗ್. ಅಂಡ್ ಲಾಸ್ಟ್ ಐ ಜಾಯಿಂಡ್ 89. ಹಾರ್ಡ್ಲಿ 3 years. ನಾವಾಗ 86 SLC ಇದ್ದೆ. SLC ಪಾಸ್ ಆಗ್ಲಿಲ್ಲ ಅಂತೇಳಿ ಊರಿಗೆ ಕಳಿಸಿ ಪಾಸ್ ಮಾಡಿಸಿದ್ರು. ಪಾಸ್ ಆಗಿ ಬಂದೆ, ಡಿಪ್ಲೊಮಾ ಇನ್ ಫಾರ್ಮಸಿ ಹೋದೆ. ಐ ಕಂಪ್ಲೀಟೆಡ್ ಡಿಪ್ಲೊಮಾ ಇನ್ ಫಾರ್ಮಸಿ ಅಂಡ್ ಐ ಜಾಯಿಂಡ್ ದಿಸ್ ಬಿಸ್ನೆಸ್. ಕಂಪ್ಲೀಟ್ ಕಾಂಟ್ರಾಸ್ಟ್. ಬಟ್ ವಾಟ್ ವಾಸ್ ಯುವರ್ ಫಸ್ಟ್ ಚಾಲೆಂಜ್? ಆಕ್ಚುಲಿ ನಮ್ಗೆ ಬುದ್ಧಿನೇ ಇರಲಿಲ್ಲ, ಸುಮ್ಮನೆ ಫ್ಯಾಕ್ಟ್ರಿಗೆ ಹೋಗ್ತಿದ್ವಿ. ನಾನು ಹೆಂಗೆ ಅಂತಂದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ ಮುಗೀತು, ಫ್ಯಾಕ್ಟ್ರಿ ಇತ್ತು. ಎವ್ರಿ ಡೇ ಮುಂಜಾನೆ 8 ಊಟ ಕಟ್ಕೊಂಡು ಬಸ್ನಾಗ ಬಿಡ್ತಿದ್ದೆ. ಫ್ಯಾಕ್ಟ್ರಿಗೆ ಹೋಗಿ ಐ ಆಮ್ ಜಸ್ಟ್ ಲೈಕ್ ಎ ಹೆಲ್ಪರ್. ನಮ್ಮ ಫ್ಯಾಕ್ಟ್ರಿನಾಗ ಒಬ್ಬ ಆಪರೇಟರ್ ಇದ್ದ, ಐ ಆಮ್ ದ ಹೆಲ್ಪರ್. ಡ್ಯಾಡಿ 9:30 ಬರ್ತಿದ್ರು ಪಪ್ಪ. ಬಂದು ಯಾರು ಬಂದ್ರೆ ಚಹಾ, ಅವಾಗೆಲ್ಲ ಪ್ಲಾಸ್ಟಿಕ್ದು ಲೋಟ ಎಲ್ಲ ಏನಿರಲಿಲ್ಲ, ಫ್ಲಾಸ್ಕ್ ತೊಗೊಂಡು ಹೋಗೋದು, ಹೋಟ್ಲಿಗೆ ಹೋಗೋದು. ಯಾರು ಬಂದ್ರೆ ನಾನೇ ಚಹಾ ಕೊಡೋದು, ನಾನೇ ತೊಳೆದಿಡೋದು. ಆಮೇಲಿಂದ ಎಷ್ಟೊಂದು ಕ್ಲೈಂಟ್ಸಿಗೆ ನಾವು ಮಗ ಅಂತಲೇ ಗೊತ್ತಿರಲಿಲ್ಲ ಯಾರು ಹೆಲ್ಪರ್ ಅದಾನ. ಲೈಕ್ ದಟ್. ಸಿ ಯಾವತ್ತೂ ಹೆಂಗೆ ಅಂತಂದ್ರೆ ಕೆಲಸ ಮಾಡಬೇಕು. ಲರ್ನಿಂಗ್ ಟೈಮ್ನಾಗ ಆಸೆಗಳು ಇಟ್ಕೋಬಾರ್ದು, ಬರೀ ಕೆಲಸ ಕಲಿಬೇಕು. ಐ ಡಿಡ್ ಇಟ್ ಸೇಮ್ ವೇ. ನಾ ಯಾರಿಗೂ ಏನು, ಆಮೇಲೆ 6 ಗಂಟೆಗೆ ಫ್ಯಾಕ್ಟ್ರಿ ಕ್ಲೋಸ್ ಆದ ತಕ್ಷಣ ಮನೆಗೆ ಬರ್ತಿದ್ದೆ, ಆರಾಮಾಗಿರ್ತಿದ್ದೆ. ಎಲ್ಲರೂ ನನ್ನ ಕಸಿನ್ಸು, ನನ್ನ ಬ್ರದರ್ಸು, ನಮ್ಮ ಮನೆಗೆಲ್ಲ ಒಂದು 30 ಮಂದಿ ಇದ್ವಿ ಇದೇ ಮನ್ಯಾಗನೆ. ಅವ್ರ ಪಾಡಿಗೆ ಅವರು ಅಭ್ಯಾಸ ಮಾಡ್ತಿದ್ರು, ಇದು ಮಾಡ್ತಿದ್ರು. ನಾ ಆರಾಮಾಗಿಲ್ಲೇ ಮೆಲ್ಗೆ ಈಗ ಹೆಂಗೆ ಅಂತಂದ್ರೆ ಸ್ಟಾರ್ಟ್ ಮಾಡಿದೆ. ನಾನು ಮೊದಲು DC ಮತ್ತು ಇನ್ವಾಯ್ಸ್ ಕೈಯಾಗಿ ಬರೀತಿದ್ರು. ನಾನು ಏನು ಮಾಡಿದೆ, ಟೈಪಿಂಗ್ ಸ್ಟಾರ್ಟ್ ಮಾಡಿದೆ. ನಾನು ಟೈಪ್ ಮಾಡಕ್ಕೆ ಯಾಕಂದ್ರೆ ಅವಾಗ ಒಂದು ದಿವ್ಸಕ್ಕೆ 1 ಇನ್ವಾಯ್ಸ್ ಇರ್ತಿತ್ತು, ಇಲ್ಲ 3 ದಿವ್ಸಕ್ಕೆ 1 ಇನ್ವಾಯ್ಸ್ ಮಾಡ್ತಿದ್ವಿ. ಓಕೆ, ಯಾವ್ದಾರ ಮೆಟೀರಿಯಲ್ ಅಂದಾಗ ನಾನೇ ಹಿಂಗೆ ಹೊಡಿಯೋದು ಟೈಪ್. ಯಾಕಂದ್ರೆ ನೀಟಾಗಿ ಬರಾಕತ್ತೈತಿ, ಇಟ್ ಈಸ್ ಕಮಿಂಗ್ ವೆರಿ ನೀಟ್. ಆಮೇಲೆ ಮೆಲ್ಲಗೆ ಸಾವಕಾಶ ಲೆಡ್ಜರ್ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗೆಲ್ಲ ಲೆಡ್ಜರ್ ಪುಸ್ತಕ ಇರ್ತಿತ್ತು, ಅದನ್ನ ಎಂಟ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅಕೌಂಟೆಂಟ್ ಜೊತೆ ಕೂತ ಅದ್ರ ಬೇಸಿಕ್ ನಾಲೆಜ್ ತೊಗೊಂಡೆ. ಆಮೇಲಿಂದ ಒನ್ ಬೈ ನಮ್ಮಪ್ಪ ಲೆಟರ್ ಡಿಕ್ಟೇಷನ್ ನಾವು ಓದಿದ್ದು ಫ್ರಮ್ 1ನೇ ಕ್ಲಾಸಿಂದ ಹಿಡ್ಕೊಂಡು 10ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ನಾನು ಓದಿದ್ದೆ. ನನಗೆ ಇಂಗ್ಲೀಷ್ ಎದಿಸ್ ಹೇಳಿದ್ರು ಬರ್ತಿರ್ಲಿಲ್ಲ. ಆ ಡಿಪ್ಲೊಮಾ ಇನ್ ಫಾರ್ಮಸಿ ಹೆಂಗೆ ಪಾಸ್ ಆದ್ನ ಗೊತ್ತಿಲ್ಲ, ಪಾಸ್ ಆಗಿ ಬಂದೆ ಹಿಂಗೆ. ಆಮೇಲೆ ನಮ್ಮ ಡ್ಯಾಡಿ ಲೆಟರ್ ಕೊಡ್ತಿದ್ರಲ್ಲ, ಅದನ್ನು ನಾ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೋತಿದ್ದೆ. ನೆಕ್ಸ್ಟ್ ಏನು ಮಾಡಿದೆ, ಆಫ್ಟರ್ ಮೋಸ್ಟ್ಲಿ 1-2 ವರ್ಷಕ್ಕೆ ಐ ಸ್ಟಾರ್ಟೆಡ್ ರಿಪ್ಲೈಯಿಂಗ್ ದ ಲೆಟರ್ಸ್. ಹೆಂಗೆ ಅಂತಂದ್ರೆ ಡ್ಯಾಡಿದು ಅದನ್ನು ನೋಡ್ತಿದ್ದೆ, ನಾ ಕ್ಲೀನಾಗಿ ಬರೆದು ಇಡ್ತಿದ್ದೆ. ಪಪ್ಪ ಬಂದು ನೋಡ್ತಿದ್ರು, ಇದೇನು ಬರ್ದಿದ್ದನ್ನ ಅಂತ, ನೀ ಹೆಂಗೆ ಬರ್ದಿ ಇದನ್ನ ಅಂತ ಕೇಳ್ತಿದ್ರೆ. ನಾ ಹಿಂಗೆ ಕಾಪಿ ಮಾಡಿ ಅಂದ್ರೆ ಪಪ್ಪ ಲೈಟಾಗಿ ಕರೆಕ್ಷನ್ ಮಾಡಿ ಕೊಡ್ತಿದ್ರು. ಅದೇ ಥರನ ಕಲ್ತ್ಕೊಂಡು ಬಂದು ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬಂದಾಗ ಅಲ್ಲೇ ಸ್ಪೆಲ್ ಚೆಕ್ ಎಲ್ಲ ಬಂತು ಪ್ರತಿಯೊಂದನ್ನು. ಹಂಗೆ ಹೆಂಗೆ ಫ್ಲೋ ಬಂತಲ್ಲ, ಆ ಫ್ಲೋ ಜೊತೆ ನಲ್ಲಿ ಹೋದ್ವಿ. ಭಗವಂತ ಸಾಥ್ ಕೊಟ್ಟ. ಆಮೇಲೆ ನನ್ನ ಕ್ಲೈಂಟ್ಸ್ ಎಲ್ಲ ಸಾಥ್ ಕೊಟ್ಟರು, ಒಳ್ಳೆ ಫ್ರೆಂಡ್ಸ್ಗಳಿದ್ರು. ದೇ ಆರ್ ಸಪೋರ್ಟೆಡ್ ಮೀ. ಆ್ಯಂಡ್ ಫಾದರ್ ಆ್ಯಂಡ್ ಮದರ್, ಮೈ ಫ್ಯಾಮಿಲಿ, ಎವ್ರಿಬಡಿ, ಲೈಕ್ ಮೈ ವೈಫ್ ಕೂಡ ಸಪೋರ್ಟ್ ಮಾಡಿದ್ಲು ಪ್ರತಿಯೊಂದೂ. ಆ್ಯಂಡ್ ಐ ವಾಸ್ ಸ್ಟಾರ್ಟೆಡ್ ವರ್ಕಿಂಗ್ ಮಾರ್ನಿಂಗ್ 9 to 24 hours. ಬಂದು ಒಂದು 4 ತಾಸು ಮಕ್ಕೊಂಡಿದ್ದು, ಮತ್ತು ಅಗೇನ್ ಐ ಟು ಗೋ ಟು ಫ್ಯಾಕ್ಟ್ರಿ, ಅಗೇನ್ ಐ ಕಮ್ ಬ್ಯಾಕ್ ಟು ಮಾರ್ನಿಂಗ್, ಲೈಕ್ ದಟ್. ಬಿಕಾಸ್ ಇನಿಷಿಯಲಿ ಡೇಸ್ ವರ್ಕ್ ಮಾಡು. ಬಿಕಾಸ್ ಹೆಂಗಂತಂದ್ರೆ ನನಗೆ 24 hours ರನ್ ಮಾಡ್ಬೇಕಂತ ಒಂದು ಡ್ರೀಮ್ ಫ್ಯಾಕ್ಟ್ರಿ. ನಾನು ನಂದು ಅವಾಗ ನಾವು ಯಾವಟ್ಟೆ 4 color ಮಷಿನ್ ಇತ್ತು. ನಾನು ನನ್ನ ಆಪರೇಟರ್ ಕೂತ್ಕೊಂಡು ಮಾತಾಡ್ತಿದ್ವಿ. ಯಾವ್ದಾರ ಡಿಸೈನ್ ನೋಡಿದ್ರೆ, ಇಂಥದ್ದು ನಾವು ಫ್ಯಾಕ್ಟ್ರಾಗಿ ಮಾಡ್ತೇವ, ನಾವು ಆಗ್ತೈತಿಯಾ, ಇಂಥ ಮಷಿನ್ ತಗೋತೀವ್ಯಾ
ಅಂತ ನಾವಿಬ್ರು ಆ ಡಿಸ್ಕಷನ್ ಮಾಡ್ತಿದ್ವಿ. ಇವಾಗೆಲ್ಲ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ವಿ ಆರ್ ಅಚೀವ್ಡ್ ಇಟ್ and we are doing and so many jobs people cannot do that job we are doing it because ಯಾಕಂತಂದ್ರೆ ನಮ್ದ್ರಾಗ ಏನಾಗುತ್ತೆ ಅಂತಂದ್ರೆ CYMK ಅಂದ್ಕೊಳ್ಳಿ ಆಫ್ಸೆಟ್ನವ್ರು ಇಟ್ಸ್ ಬಿಕಮ್ 4 ಕಲರ್ಸ್. ನಮ್ದ್ರಾಗ ಹಂಗಲ್ಲ, ಸ್ಪೆಷಲ್ ಕಲರ್ಗಳು ಬರ್ತಾವ. ನಾವೇನ್ ಮಾಡ್ತೀವಿ ಅದನ್ನ ಕ್ಲೈಂಟ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಾ ವಿಲ್ ಕಟ್ ದ ಕಲರ್ಸ್, ಇಷ್ಟು ಕಲರ್ ಶಾರ್ಟೇಜ್ ಮಾಡ್ಕೊಂಡು ಡಿಸೈನಿಂಗ್ ನಾಲೆಜ್ ಸಿಕ್ಕಾಪಟ್ಟೆ ಬಂತು ನನಗೆ. ಆಮೇಲೆ ಯಾರೇ ಕ್ಲೈಂಟ್ಸ್ ಹೊಸದಾಗಿ ಬಂದ್ರೆ ಏನ್ ಮಾಡಿರ್ತಾರ, ಈ ಬ್ಯಾಚ್ ನಂಬರು, ಬೆಸ್ಟ್ ಬಿಫೋರು ಅವನ್ನ ಎತ್ತರ ಪತ್ರ ಎಲ್ಲ ಮಾಡ್ಬಿಡ್ತಾರ. ಅದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೆಂಗಿರ್ಬೇಕು ಅದು. ಈಗ USP ಒಂದು ಬಂದಿದೆ, ಯೂನಿಟ್ ಪರ್ ಪ್ರೈಸ್, ಅದನ್ನ ಹಾಕ್ಲೇಬೇಕು. ಈಗ ಹಾಕಿರಲ್ಲ, ಗೊತ್ತಿರಲ್ಲ ಅವ್ರಿಗೆ, ಅದನ್ನ ಆ್ಯಡ್ ಮಾಡ್ತೀನಿ. ವೆಜ್ ಲೋಗೋ ಒಂದೊಂದು ಡ್ಯಾಮೇಜ್ಗೆ ಒಂದೊಂದು ಸೈಜ್ ಆಯ್ತದ, ಆ ಸೈಜ್ ಪ್ರಕಾರನೇ ಇಟ್ಟಿರ್ತೀನಿ ನಾನು. ಅವ್ರು ಹೇಳಿಲ್ಲ ಅಂದ್ರೆ ಇದನ್ನೆಲ್ಲ ಕರೆಕ್ಷನ್ ಮಾಡಿಬಿಟ್ಟಿರ್ತೇನೆ ನಾನು. ಆ್ಯಂಡ್ ಅದು ಒಂದೇ ಕಲರ್ನಾಗ ಮಾಡಿರ್ತೀನಿ. ಏನು ಚೇಂಜ್ ಆದ್ರೂ ಒಂದು ಸಿಲಿಂಡರ್ ಚೇಂಜ್ ಮಾಡಿಬಿಟ್ರೆ ಅವ್ರಿಗೆ ಹೆಡ್ಡೇಕ್ ಇರಬಾರ್ದು. ಮುಂದೆ ಸೇವ್ 100% ಅವ್ರಿಗೆ ಗೊತ್ತಿರಂಗಿಲ್ಲ ಅದೇನು. ಯಾವಾಗ ಅವ್ರು ಮಾಡ್ಬೇಕಂದಾಗ, ಗಿರೀಶ್ ಸರ್ ಸೂಪರ್ ಜಾಬ್ ಮಾಡಿದ್ದೀರಾ ಗಿರೀಶ್ ಸರ್, ಅವಾಗಲೇ ನೀವು ಈ ಥರ ಮಾಡಿದ್ದೀರಾ, ನಮ್ಗೆ ಗೊತ್ತಿರಲಿಲ್ಲ, ನಿಮ್ಗೆ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ ಅವಾಗ ನಾನು. ಕರೆಕ್ಟ್. ಇಂಥವೆಲ್ಲ ಏನಾಗ್ತೈತಿ, ಕ್ಲೈಂಟ್ ಜೊತೆ ನಾವು ಬಾಂಡಿಂಗ್ ಇದ್ದಾಗ, ಒಂಥರ ಫ್ಯಾಮಿಲಿ ರಿಲೇಷನ್ ಬಂದಾಗ, SSBD ಅಂತ ಹೇಳಿ ಒಬ್ಬ ಕ್ಲೈಂಟ್ KGF ನವ. ಓಕೆ. ಅವ ನಮ್ಮ ಹತ್ರ ಒಂದು 38 ವರ್ಷ ಇನ್ನ ಪ್ರಿಂಟಿಂಗ್ ಮಾಡಿಸ್ತಾನೆ. ಈಗ ಅವ ಲಾಸ್ಟ್ 4 years ಬ್ಯಾಕ್ ನೀನು ಕಮಾಲುದ್ದೀನ್ ಅಂತ ಏನಿದ್ದ, ಅವ ಎಕ್ಸ್ಪೈರ್ ಆದ. ಅವ್ರ ಮಕ್ಕಳು ನೋಡ್ಕೋತಾರೆ. ಈಗ ಆ ಕಮಾಲುದ್ದೀನ್ ನಮ್ಮ ಫ್ಯಾಕ್ಟ್ರಿಗೆ ಬರ್ಬೇಕಾರೆಲ್ಲ ನಮ್ಮ ಮನೆಗೆ ಹಣ್ಣು, ನನ್ನ ತಂಗಿಗೆ ಡ್ರೆಸ್ಸು ಎಲ್ಲ ತೊಗೊಂಬಂದ್ಕೊಳೋ, ತಗೊಳ್ಳಿ, ನೀವು ನಮ್ಗೇನು ಕೊಡೋದಿಲ್ಲ, ತಗೊಳ್ಳಿ, ನಿಮ್ಮ ಸಿಸ್ಟರಿಗೆ ಕೊಡಿ. ಪ್ರತಿ ಸಲ ಆ ಕರಾಚಿ ಬಿಸ್ಕಿಟ್ಗಳು, ಅವು ಇವು ಹೆಂಗೆ ಪ್ರೀತಿಯಿಂದ. ಆಮೇಲೆ ನಾವು ಒಬ್ಬನೇ ನಮ್ಮ ಫ್ಯಾಕ್ಟ್ರಿ ಹುಡುಗರಿಗೆ ಎಲ್ಲರಿಗೂ ಕೊಡ್ತಿದ್ದ. ನೀವೇನು ಬೈಯಂಗಿಲ್ಲ, ನಾವು ಪ್ರೀತಿಯಿಂದ ಕೊಡ್ತೇವೆ ಹುಡುಗರಿಗೆ. ಅವ ಒಬ್ಬನೇ ಕೊಟ್ಟಾನ. ಈಗ ಅವ್ರ ಮಕ್ಕಳು ಬಂದ್ರೆ ಕೊಡ್ತಾರ. ಇನ್ನು ಉಳಿದವ್ರಿಗೆ ಯಾರಿಗೂ ಪರ್ಮಿಷನ್ ಇಲ್ಲ, ಅವನು ಬಿಡ್ತಿರ್ಲಿಲ್ಲ. ಆ್ಯಂಡ್ ವೆರಿ ಹಾರ್ಟ್ಲಿ ಪರ್ಸನ್. ಅವನು ಈ ಇದು ಏನದು GST ಬಂದ್ಮ್ಯಾಗ ತಾಪ ತಗೊಂಡು ಹಾರ್ಟ್ ಅಟ್ಯಾಕ್ ಆಗಿ ಟೆನ್ಷನ್ ಮಾಡ್ಕೊಂಡು ಸತ್ತಿದ್ ಪಾಪ. ಹಿ ವಾಸ್ ಅ ವೆರಿ ವೆರಿ ಗುಡ್ ಗಾಯ್. even today, last 38 years ಇಂದ they are with us. ಲಾಸ್ಟ್ 38 years ಇಂದ ನಮ್ಮ ಜೊತೆನೇ ಅದಾರ. ಈಗ ಅವ್ರ ಮಕ್ಕಳು ಮಾಡಕತ್ತಾರ. ನಮ್ದೆಲ್ಲ ಒಂಥರ ಫ್ಯಾಮಿಲಿ ಬಾಂಡಿಂಗ್. ನಮ್ಗೆ ಹಿಂಗಾಗಿ ನನಗೆ ಫ್ರೆಂಡ್ಸ್ ಸರ್ಕಲ್ ಸಿಕ್ಕಾಪಟ್ಟೆ. ನಾನು ಮದುವೆಯಾಗಿ ನಾನು ಹೇಳ್ತಿ ಅದ ಅಂತೇಳಿ, ಸಾಕು ನಿಮ್ಮ ಫ್ರೆಂಡ್ಸ್, ಸ್ಟಾಪ್ ಮಾಡ್ರಿ. ನಮಗೆ ಮಾಡಕ್ಕೆ ಬರಂಗಿಲ್ಲ ಅದು ಕಂಟಿನ್ಯೂ ಆಗಿ ಹಂಗೆ ಅದು. ಕರೆಕ್ಟ್. ಇದೇ ರೀತಿ ಯುಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯುಕಿಂಗ್ ಕ್ಲಿಪ್ಸ್.